ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಸ್ನೇಹಿತರೆ, ನಂಗೆ ಹುಷಾರಿಲ್ಲ, ಆದರೂ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಕಾರಣ ತುಂಬ ನನ್ನ ಅಕ್ಷಯ ತೃತೀಯ ಗೋಲ್ಡ್ ವಿಡಿಯೋಗೆ ತುಂಬ ಕಮೆಂಟ್ ಬಂದಿದೆ. ಕೆಲವಷ್ಟು ಜನ ಕೆಲವಷ್ಟು ಡೌಟ್ಸ್ನ ಇಟ್ಕೊಂಡು ಕ್ವಶನ್ಸ್ ಮಾಡಿದ್ದೀರಾ. ಹಾಗಾಗಿ ನಿಮ್ಮ ಡೌಟ್ ಕ್ಲಿಯರ್ ಮಾಡೋಣ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಇದೊಂದು ಕ್ಲಾರಿಟಿ ವಿಡಿಯೋ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಈ ಕ್ಲಾರಿಟಿ ವಿಡಿಯೋ ಅಂತ ಅಂದರೆ, ನಾನು ನಿಮಗೆ ಹೇಳಿದ್ದು ನಾನು ಲಾಂಗ್ ಚೈನ್ ತೊಗೊಂಡೆ ಅಕ್ಷಯ ತೃತೀಯ ದಿನ ಅಂತ ಹೇಳಿದೆ. ಬಟ್ ನಾನು ಎಲ್ಲೂ ಹೇಳಿಲ್ಲ ನಿಮಗೆ ನಕ್ಲೀಸು ಲಾಂಗ್ ಚೈನ್ ಎರಡೂ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ. ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ಅಪ್ಡೇಟ್ ಮಾಡಬೇಕಾಗಿತ್ತು, ಹಾಗಾಗಿ ಮಾಡ್ತಿದ್ದೀನಿ. ನಿಮ್ಮ ಕಮೆಂಟ್ ನನಗೆ ಯಾವತ್ತೂ ಬೇಜಾರಾಗೋದು ಇಲ್ಲ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ಹಾಗಾಗಿ ನಾನು ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅಂತಲೇ ಈ ಒಂದು ಸ್ಮಾಲ್ ವಿಡಿಯೋನ ಮಾಡ್ತಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರೂ ಕೇಳಿದಂಥ ಪ್ರಶ್ನೆ, 16 ಲಕ್ಷಕ್ಕೆ 208 ಗ್ರಾಮ್ ಗೋಲ್ಡ್ ಬಂತ ಅಂತ ಹೇಳಿ ಪ್ರಶ್ನೆ ಅಂತೀನಿ. ಅದು ತುಂಬ ಅತಿ ಹೆಚ್ಚಾಗಿ ಬಂದಿದ್ದ ಪ್ರಶ್ನೆ. ಇಲ್ಲ ಸ್ನೇಹಿತರೆ, ಕಡಿಮೆ ಬಜೆಟ್ಗೆಲ್ಲ ಬರೋದಿಲ್ಲ. ಹಾಗಿರೋವಾಗ ನನಗೆ ಹೇಗೆ 208 ಗ್ರಾಮ್ ಕೊಡೋದಕ್ಕೆ ಸಾಧ್ಯ ಅಲ್ವಾ? ಇಲ್ಲ, ನಾನು ನಕ್ಲೀಸ್ ತಗೊಂಡು ನಮ್ಮ ಮನೆ ಗೃಹಪ್ರವೇಶ ಆಗಿದ ಒಂದು 4-5 ತಿಂಗಳಿಗೆ ನಾನು ಈ ಒಂದು ನಕ್ಲೀಸ್ನ ಶಾಪಿಂಗ್ ಮಾಡಿರೋದು. ಇದು ನಾನು ತಗೊಂಡಿದ್ದು 108 ಗ್ರಾಮ್ ಇದೆ. ಇದ್ರ ಕಾಸ್ಟು ಆವಾಗಿನ ದಿನದಲ್ಲೇ ಹತ್ರ ಒಂದು 10 ರಿಂದ 11 ಲಕ್ಷ ಏನೋ ಬಿತ್ತು ಸ್ನೇಹಿತರೆ. ನಾನು ಶಾಪಿಂಗ್ ಮಾಡಿದಾಗ ಆಗ ಕಮ್ಮಿ ಇತ್ತು ಗೋಲ್ಡ್ ರೇಟ್ ಕೂಡ. ಆವಾಗ ಶಾಪಿಂಗ್ ಮಾಡಿರೋದು. ನನಗೆ ಎಕ್ಸಾಕ್ಟಾಗಿ ಇಷ್ಟೇ ರೇಟ್ ಅನ್ನೋದು ನೆನಪಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಇದು ಇರೋದು ಬಂದು ನನಗೆ 108 ಗ್ರಾಮ್ ಇದೆ. ಇದನ್ನ ತಗೊಂಡು 4.5 ವರ್ಷ ಆಗಿದೆ ಸ್ನೇಹಿತರೆ. ಇದನ್ನು ನಾನು ಅಕ್ಷಯ ತೃತೀಯ ದಿನ ಶಾಪಿಂಗ್ ಮಾಡಿಲ್ಲ. ಕ್ಲಾರಿಟಿ ನಂಬರ್ 1. ಕ್ಲಾರಿಟಿ ನಂಬರ್ 2, ನಾನು ಶಾಪಿಂಗ್ ಮಾಡಿದ್ದು ಬರೀ ಈ ಒಂದು ಲಾಂಗ್ ಹಾರನ ಅಷ್ಟೇ ಸ್ನೇಹಿತರೆ. ಈ ಒಂದು ಹಾರನ ಶಾಪಿಂಗ್ ಮಾಡಿದೆ. ಇದು 100 ಗ್ರಾಮ್ ಇದೆ. ಇದನ್ನು ನಾನು ಅಕ್ಷಯ ತೃತೀಯಗೆ ತಗೊಂಡಿದ್ದು. ಸೆಕೆಂಡ್ ಕ್ಲಾರಿಟಿ. ಥರ್ಡ್ ಕ್ಲಾರಿಟಿ, ಅಷ್ಟು ದೊಡ್ಡ ಒಡವೆ ತಗೊಂಡಿದ್ದೀರಾ, ನಿಮಗೆ ಈ ಥರ ಬಿಲ್ ಕೊಡ್ತಾರಾ? ಖಂಡಿತ ಕೊಡೋದಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಅದು ನಮ್ಮ ದೇವನಹಳ್ಳಿಗೆ ದೊಡ್ಡ ಒಡವೆ ಅಂಗಡಿ ಆಗಿದೆ. ಹಾಗಾಗಿ ಅವರು ಈ ರೀತಿ ವಿಷ್ಣು ಜ್ಯುವೆಲರ್ಸ್ದು ಈ ರೀತಿ ಬಿಲ್ಲೇ ಕೊಡ್ತಾರೆ. ನಾನು ಈ ಒಡವೆನ ತಗೊಂಡಿದ್ದು ಹೇಗೆ ಅಂದರೆ, ನಾವು ಪ್ರತಿ ತಿಂಗಳು ಕೂಡ ನಮ್ಮ ಕೆಲಸಗಳಲ್ಲಿ ನಾವು ಒಂದು ಇಷ್ಟು ಅಮೌಂಟ್ ಅಂತ ಸೇವ್ ಮಾಡಿಟ್ಕೊಂಡು ಆ ಸೇವಿಂಗ್ ಅಮೌಂಟ್ನ ನಾನು ಗೋಲ್ಡ್ ಅಂಗಡಿಯಲ್ಲಿ ಚೀಟಿ ಥರ ಕಟ್ಕೊಳ್ತೀನಿ. ಆ ರೀತಿ ಚೀಟಿ ಕಟ್ಟಿದ್ದು 15 ತಿಂಗಳಿಗೆ 7.5 ಲಕ್ಷ ದುಡ್ಡನ್ನ ನಾನು ಚೀಟಿಯಾಗಿ ಅಮೌಂಟಾಗಿ ಕಟ್ಟಿದ್ದೆ. ಅವರು ನನಗೆ ಆ ವಿಡಿಯೋ ಕೂಡ ನಾನು ಗೋಲ್ಡ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದಿನ ವಿಡಿಯೋನ ನಾನು ಮಾಡಿದ್ದೆ. ಅದ್ರದ್ದು ಗೋಲ್ಡ್ ಸೆಲೆಕ್ಟ್ ವಿಡಿಯೋದಲ್ಲಿ ನಾನು ಚೀಟಿ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ನಾನು ಆ ರೀತಿ ಸೇವಿಂಗ್ ಮಾಡಿ 7.5 ಲಕ್ಷ ಕಟ್ಟಿದರೆ ನಂಗೆ ಅವ್ರು 50,000 ಹಾಕ್ಕೊಟ್ರೆ 8 ಲಕ್ಷ ಆಯಿತು. ಆ 8 ಲಕ್ಷಕ್ಕೆ ಇನ್ನು 8 ಲಕ್ಷ ಹಾಕಿ ನಾನು ಈ ಒಂದು ಲಾಂಗ್ ಹಾರನ ಮಾಡಿಸ್ಕೊಂಡೆ ಸ್ನೇಹಿತರೆ. ಕಾಣ್ತಿದೆ ಅಂದ್ಕೊಳ್ತೀನಿ. ಈ ಒಂದು ಲಾಂಗ್ ಹಾರನ ಮಾಡಿಸ್ಕೊಂಡೆ. ಇದಕ್ಕೂ ಮುಂಚೆ ಹೋದ ವರ್ಷ ಮೇಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ಗೋಸ್ಕರ ನಾನು ಒಂದು ಈ ನಕ್ಲೀಸ್ಗೆ ಲಾಂಗ್ ಚೈನ್ನ 148 ಗ್ರಾಮ್ ಕೊಟ್ಟು ಒಂದು ಲಾಂಗ್ ಚೈನ್ ತಗೊಂಡೆ. ಬಟ್ ಅದನ್ನು ಆ ಫೋಟೋ ಇಲ್ಲಿ ಹಾಕಿರ್ತೀನಿ ನೋಡಿ. ಆ ಡಿಸೈನು ಈ ನಕ್ಲೀಸ್ಗೆ ಮ್ಯಾಚ್ ಆಗಿಲ್ಲ. ನಾನು ಈ ನಕ್ಲೀಸ್ನ ಶಾಪಿಂಗ್ ಮಾಡಿದಾಗಿಂದ ಕೂಡ ಇದಕ್ಕೆ ಮ್ಯಾಚಿಂಗ್ ಲಾಂಗ್ ಚೈನ್ನ ಹುಡುಕಿ ತುಂಬಾ ಸಾಕಾಯಿತು. ನನಗೆ ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಆಗಿರಲಿಲ್ಲ ಲಾಂಗ್ ಚೈನು. ಹಾಗಾಗಿ ತುಂಬ ಬೇಸರ ಇತ್ತು ನನಗೆ. ಇದು ನೋಡಿದಾಗ ನಂಗೆ ಇಷ್ಟ ಆಗಿ ಇದನ್ನು ನಾನೇನು ಮಾಡಿಸ್ಕೊಂಡಿದ್ದಲ್ಲ, ಇದು ಇತ್ತು ಅಂಗಡಿಯಲ್ಲಿ, ನಾನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿದ್ದು ಅಷ್ಟೇ. ವಿಷ್ಣು ಅಂದ್ರೇ ದೇವನಹಳ್ಳಿಯಲ್ಲಿ ಒಂದು ದೊಡ್ಡ ಗೋಲ್ಡ್ ಅಂಗಡಿಗೆ ಸ್ನೇಹಿತರೆ. ಅವರು ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಬಿಲ್ಸ್ ಕೊಡೋದಿಲ್ಲ. ನನ್ನಿಂದ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಲ್ವಾ? ನಿಮ್ಮ ಕಮೆಂಟ್ ನೋಡಿ ಅವ್ರಿಗೂ ಕೂಡ ಬೇಜಾರಾಗಬಾರ್ದು, ಹಾಗಾಗಿ ಹೇಳ್ತಿದ್ದೀನಿ. ಅವರು ಕೊಟ್ಟೋದು ಈ ಥರ ಕಂಪ್ಯೂಟರ್ ಬಿಲ್ಲೇ ಕೊಡ್ತಾರೆ ನಮಗೆ. ಸೇಫ್ಟಿ ಅಂಗಡಿ. ನಾನು ಬಳೆ ಕೂಡ ಮಾಡಿಸಿದ್ದೀನಿ, ಅದರಲ್ಲೇ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ನೋಡಿ ಬೇಕಂದರೆ. ಬಳೆ ಕೂಡ ಮಾಡಿಸಿದ್ದೀನಿ ನಾನು. ಬಟ್ ಬಳೆಗೆ ಅಮೌಂಟ್ ಶಾರ್ಟೇಜ್ ಬಂದ ಕಾರಣದಿಂದ ಬಳೆ ಅಲ್ಲೇ ಅಂಗಡಿಯಲ್ಲೇ ಉಳ್ಕೊಂಡಿದೆ. ಬಳೆ ತೊಗೊಂಬರಕ್ಕೆ ಹೋದಾಗ ಎರಡದ್ದು ಕೂಡ ಬಿಲ್ ಹಾಕ್ಸ್ಕೊಂಬರೋಣ ಅಂತ ಹೇಳಿ ಸುಮ್ಮನೆ ಆದೆ ನಾನು. ತಿರುಗಿ ಅವರು ನನಗೆ ನಂಬಿಕಸ್ಥ ಅಂಗಡಿ ಕೂಡ ಹೌದು. ನಮ್ಮ ದೇವನಹಳ್ಳಿಯಲ್ಲೇ ಅವ್ರು ಸ್ವಂತವಾಗಿ ಇರೋದ್ರಿಂದ, ತುಂಬ ವರ್ಷಗಳ ಕಾಲ ಅವರು ದೇವನಹಳ್ಳಿಯಲ್ಲಿ ನೆಲೆಸಿರೋದ್ರಿಂದ, ದೇವನಹಳ್ಳಿಗೆ ಸ್ವಂತ ಅನ್ನೋ ಥರ ಇರೋದ್ರಿಂದ ನನಗೆ ಬಿಲ್ ಏನು ಕಂಪ್ಯೂಟರ್ ಬಿಲ್ ಏನೋ ಅಷ್ಟು ಅವಶ್ಯಕತೆ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳೋದಕ್ಕೆ ಅಲ್ವಾ ಅಂತೇಳಿ ನಾನು ಈ ಬಿಲ್ನ ತಂದೆ ಅಷ್ಟೇ. ಬಟ್ ಅಷ್ಟರಲ್ಲಿ ಅಷ್ಟು ಪ್ರಶ್ನೆಗಳು ಉತ್ಪತ್ತಿ ಆಯಿತು. ಇದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ. ಈ ರೀತಿ ಬಿಲ್ ಕೊಡಲ್ಲ, ಈ ರೀತಿಯೇ ಬಿಲ್ ಕೊಡ್ತಾರೆ. ಈ ಪ್ರಶ್ನೆಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಪ್ರತಿ ತಿಂಗಳು ಸೇವ್ ಮಾಡಿಕೊಂಡು
ತೊಗೊಂಡಿದ್ದ ಒಡವೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಮುಂಚೆ ಗೋಲ್ಡ್ ಎಲ್ಲ ಪಳಪಳ ಅನ್ನೋ ಕಲರಲ್ಲಿ ಬರೋದು, ಬಟ್ ಈಗೆಲ್ಲ ಬ್ಲ್ಯಾಕ್ ಕಲರ್ ಬರುತ್ತೆ, ಲೈಟ್ ಬ್ಲ್ಯಾಕಲ್ಲಿ ಇರುತ್ತೆ ಒಡವೆಗಳು. ಈಗೆಲ್ಲ ಚೇಂಜ್ ಆಗಿದೆ, ಟ್ರೆಂಡ್ಗೆ ತಕ್ಕಂಗೆ ಒಡವೆ ಕಲರ್ಸು, ಒಡವೆ ಡಿಸೈನ್ಸ್ ಕೂಡ ಚೇಂಜ್ ಆಗಿದೆ. ಅವರವರ ಅಭಿರುಚಿಗೆ ತಕ್ಕಂಗೆ ಅವರವರು ಒಡವೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನನಗೆ ಈ ರೀತಿ ಇಷ್ಟ ಆಯಿತು, ನಾನು ತೊಗೊಂಡೆ. ಆರ್ಟಿಫಿಷಿಯಲ್ ಜ್ಯುವೆಲರಿ ಥರ ಇದೆ ಅಂದ್ಕೊಂಡ್ರಿ, ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ, ಹಾಗಂತ ಇಷ್ಟ ಆಗಬಾರ್ದು ಅಂತಲೂ ಏನೂ ಇಲ್ಲ. ಹಾಗಾಗಿ ನನಗೆ ಇಷ್ಟ ಆಯಿತು, ನಾನು ತೊಗೊಂಡೆ. ಸೆಕೆಂಡ್ ಒನ್, ವೇವಿ ಆಯಿತು, ಓವರ್ ಆಯಿತು ಅಂದ್ಕೊಳ್ಳೋರಿಗೆ ಒಂದು ಉತ್ತರ ಏನು ಅಂದರೆ, ಎಲ್ಲರಿಗೂ ದೊಡ್ಡ ದೊಡ್ಡ ಒಡವೆನೇ ಹಾಕ್ಕೊಬೇಕು ಅಂತ ಇಷ್ಟ ಆಗಲ್ಲ, ಬಟ್ ನನಗೆ ಇಷ್ಟ ಆಗುತ್ತೆ. ನನಗೆ ದೊಡ್ಡ ದೊಡ್ಡ ಒಡವೆ ಹಾಕೊಳ್ಳೋದು ಇಷ್ಟ, ಹಾಗಾಗಿ ನಾನು ಶಾಪಿಂಗ್ ಮಾಡಿಕೊಂಡೆ. ಇನ್ನೊಂದೇನೆಂದರೆ, ಸಣ್ಣ ಪುಟ್ಟ ಒಡವೆ ತೊಗೊಂಡು ಆಗಾಗ ಬ್ರೇಕ್ ಆಗಿ ಆಗಾಗ ರಿಪೇರಿ ಮಾಡಿಸ್ಕೊಂಡು ಅದೆಲ್ಲ ತಲೆನೋವಿರೋದಿಲ್ಲ. ದೊಡ್ಡ ಒಡವೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ತೊಗೊತೀನಿ ಅಷ್ಟೇ. ನಾಗಂತೇಳಿ ನನ್ನ ಸಣ್ಣ ಒಡವೆ ಇಲ್ಲ, ಬರೀ ದೊಡ್ಡ ಒಡವೆ ಇದೆ ಅಂತೆಲ್ಲ, ಸಣ್ಣ ಒಡವೆ ಕೂಡ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇಕಾದ್ರೆ ಅದನ್ನು ಕೂಡ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಒಂದು ಕ್ಲಾರಿಟಿ. ಗೋಲ್ಡನ್ನ ದೊಡ್ಡದೇ ಯಾಕೆ ತೊಗೊಳ್ತೀನಿ, ಇಷ್ಟಿಷ್ಟು ಗ್ರಾಮಲ್ಲಿ ಯಾಕೆ ತೊಗೊಳ್ತೀನಿ ಅಂದರೆ, ಪ್ರತಿ ಸಲ ಸೇವಿಂಗ್ ಮಾಡಿ ಇಟ್ಕೊಂಡಿರೋ ಅಮೌಂಟಲ್ಲಿ ನಾನು ಗೋಲ್ಡ್ ಶಾಪಿಂಗೇ ಮಾಡ್ಕೊಳ್ತೀನಿ. ಮನೇಲಿ ಎಲ್ಲರೂ ಅಷ್ಟೇ, ನಮ್ಮ ಮನೇಲಿ ಸೇವಿಂಗ್ ಮಾಡಿದ ಅಮೌಂಟ್ನ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಫಸ್ಟು. ಯಾಕೆ ಅಂದರೆ, ಅಲ್ಲ 1 ಲಕ್ಷ 2 ಲಕ್ಷ 5 ಲಕ್ಷಕ್ಕೆಲ್ಲ ಏನು ಈಗಿರೋ ಜಮೀನು ರೇಟುಗಳಿಗಾಗಲಿ ಬೇರೆಗಾಗಲಿ ಏನೂ ತೊಗೊಳೋದಕ್ಕಾಗೋದಿಲ್ಲ. ಹಾಗಾಗಿ ಸೇವ್ ಮಾಡಿದ ಅಮೌಂಟಲ್ಲಿ ಗೋಲ್ಡ್ ತೊಗೊಂಡಿಟ್ಕೊಂಡು, ಗೋಲ್ಡ್ ಯಾವತ್ತೂ ಕೂಡ ಕೈ ಸುಡೋದಿಲ್ಲ. ಗೋಲ್ಡ್ ಯಾವುದಿದ್ರೂ ಬೆಳೀತಾ ಇರುತ್ತೆ, ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡ್ ಶಾಪಿಂಗ್ ಮಾಡಿಟ್ಕೊಳ್ತೀರಿ. ಗೋಲ್ಡ್ನ ನಾವು ಯಾವುದಾದ್ರೂ ಲ್ಯಾಂಡ್ ನಮಗೆ ತೊಗೊಳ್ಬೇಕು ಅನಿಸಿದಾಗ, ನಮಗೆ ಏನಾದರೂ ಅವಶ್ಯಕತೆ ಇದ್ದಾಗ ಖಂಡಿತ ಗೋಲ್ಡ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ಯಾಕ್ಟ್ರಿ ಮಾಡಿದಾಗ ಆಗಿರ್ಬೋದು, ನಾವು ಒಂದು ಹತ್ರ ಜಮೀನು ತೊಗೊಂಡಾಗ ಆಗಿರ್ಬೋದು, ನಮ್ಮ ಗೋಲ್ಡ್ ನನ್ನ ಮದುವೆ ಒಡವೆಗಳನ್ನೆಲ್ಲನೂ ನಾವು ಫ್ಯಾಕ್ಟ್ರಿ ಮಾಡಿದಾಗ ನಾನು ಸೇಲೇ ಮಾಡಿಬಿಟ್ಟೆ. ಹಣ ಇಟ್ಟಿದ್ದಲ್ಲ ಸ್ನೇಹಿತರೆ, ಸೇಲ್ ಮಾಡಿಬಿಟ್ಟು ಬರೀ ಗುಂಡು ಡ್ರಾಪ್ಸು ಮಾಂಗೇಲ್ ಚೈನ್ 2 ಬಿಟ್ಟು ಎಲ್ಲ ಒಡವೆ ಸೇಲ್ ಮಾಡಿ ನಾನು ನಮ್ಮ ಫ್ಯಾಕ್ಟ್ರಿನ ನಾವು ಮಾಡಿಕೊಂಡ್ರಿ, ನಮ್ಮ ಗ್ರಾನೈಟ್ ಫ್ಯಾಕ್ಟ್ರಿನ ನಾವು ಮಾಡಿಕೊಂಡ್ರಿ ಸ್ವಂತಕ್ಕೆ. ಅದಾದಮೇಲೆ ನಾವು ಊರ ಹತ್ರನೇ ಒಂದು ಸಲ ಒಂದು ಜಮೀನು ಕೂಡ ತೊಗೊಬೇಕಾಗಿ ಬಂತು. ಹಾಗೂ ಕೂಡ ಅಷ್ಟೇ, ನಾವು ನಮ್ಮ ಹತ್ರ ಇರೋ ಎಲ್ಲ ಒಡವೆಗಳನ್ನು ಕೂಡ ನಾವು ಸೇಲ್ ಮಾಡಿ ನಾವು ಜಮೀನ ಪರ್ಚೇಸಿಂಗ್ ಮಾಡಿದ್ದು. ಮಕ್ಕಳ ಎಜುಕೇಷನ್ಗಾಗಿರೋ, ಈಗ ಪುಟ್ಟ ಮಕ್ಕಳೆಲ್ಲ ದೊಡ್ಡ ಮಕ್ಕಳಾಗಿದ್ದಾರೆ, ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ನಮ್ಮ ಕಷ್ಟ ಕಾಲಕ್ಕಾಗಿರ್ಬೋದು, ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ದೊಡ್ಡ ದೊಡ್ಡ ಒಡವೆ ಆಗಿದ್ದಾಗ ಅಮೌಂಟ್ ಕೂಡ ದೊಡ್ಡದಾಗೆ ಸೇವ್ ಆಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಗೋಲ್ಡ್ನ ತೊಗೊಂಡಿಟ್ಕೊಂಡು ನಾವು ಸೇವಿಂಗ್ ಮಾಡಿಕೊಂಡು ಅದನ್ನು ಬಳಸ್ಕೊಳ್ತಾ ಇದ್ದೀರಿ. ಸ್ನೇಹಿತರೆ, ನಿಮ್ಮ ಪ್ರಶ್ನೆಗಳು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನೀವು ಪ್ರಶ್ನೆ, ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ಪ್ರಶ್ನೆ, ಒಂದು ವಿಡಿಯೋ ನೋಡಿದಾಗ ಆ ಪ್ರಶ್ನೆಗಳು ಉತ್ಪತ್ತಿ ಆದಾಗ ಅದನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ನಾನು ಖುಷಿಯಿಂದನೇ ಉತ್ತರ ಕೊಟ್ಟಿದ್ದೀನಿ. ಹಾಗೂ ಇನ್ನೊಂದೇನು ಅಂದರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ನೋಡಿದಾಗೆ ಕೂಡ ನಿಮ್ಗೆ ಅರ್ಥ ಆಗೋದು. ನೋಡ್ದೇನೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿದಾಗ ನಾನು ಈ ರೀತಿ ಮತ್ತೆ ಬಂದು ಕ್ಲಾರಿಟಿ ವಿಡಿಯೋ ಮಾಡಬೇಕಾಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ವಿಡಿಯೋನ ನೀಟಾಗಿ ನೋಡಿ, ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಏನಾದರೂ ಅನುಮಾನ ಇದ್ದರೆ ಡೌಟ್ನ ಕೇಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನನ್ನ ಅಕ್ಷಯ ತೃತೀಯ ಗೋಲ್ಡ್ ವಿಡಿಯೋ ತುಂಬ ಚೆನ್ನಾಗಿ ಹೋಗಿದೆ, ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಲ್ಲರಿಗೂ ಕೂಡ ನೋಡಿ ಸಪೋರ್ಟ್ ಮಾಡಿರೋ ಅಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ನಕ್ಲೀಸ್ನ ಶಾಪಿಂಗ್ ಮಾಡಿದ್ದು ನಾನು 4.5 ವರ್ಷದ ಮುಂಚೆ. ಈ ಲಾಂಗ್ ಹಾರನ ಮಾತ್ರನೇ ಅಕ್ಷಯ ತೃತೀಯ ದಿನ ಶಾಪಿಂಗ್ ಮಾಡಿದ್ದು. ದೊಡ್ಡ ಒಡವೆ ನನಗೆ ನನ್ನ ಕಷ್ಟ ಕಾಲಕ್ಕೆ, ನನ್ನ ಫ್ಯಾಮಿಲಿಯ ಕಷ್ಟ ಕಾಲಕ್ಕೆ ಬಳಕೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ದೊಡ್ಡ ದೊಡ್ಡ ಒಡವೆನ ಮಾಡಿಸಿ ಇಟ್ಕೊಳ್ತೀನಿ. ಹಾಗೂ ಕಂಪ್ಯೂಟರ್ ಬಿಲ್ಲೇ ಕೊಡ್ತಾರೆ, ಈ ರೀತಿ ಬಿಲ್ ಕೊಡೋದಿಲ್ಲ. ಇದು ಜಸ್ಟ್ ಎಸ್ಟಿಮೇಟ್ ಹಾಕಿರೋದು ಅಷ್ಟೇ. ಸ್ನೇಹಿತರೆ, ನಿಮ್ಮ ಒಂದು ಕ್ವಶನ್ಸ್ಗೆ ನನ್ನ ಉತ್ತರ ಸಿಕ್ಕಿದೆ ಅಂತ ಹೇಳ್ತೀನಿ. ವಿಷ್ಣು ಜ್ಯುವೆಲರಿ ನಮ್ಮ ದೇವನಹಳ್ಳಿಯಲ್ಲಿ ತುಂಬ ದೊಡ್ಡ ಶಾಪ್ ಆಗಿರೋದ್ರಿಂದ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಒಡವೆ ಸಿಗುತ್ತೆ. ಅದೇ ಅಲ್ಲದೆ ನಿಮಗೆ ಕ್ಯಾಟ್ಲಾಗ್ ಡಿಸೈನ್ಸು ಕೂಡ ಮಾಡ್ಕೊಡ್ತಾರೆ. ತಿರ್ಗಿ ಪಿಂಟರೆಸ್ಟಲ್ಲಿ ಹೋಗಿ ಕೆಲವು ಡಿಸೈನ್ಸ್ನ ಸೆಲೆಕ್ಟ್ ಮಾಡೋಗಿ ನಮ್ಗೆ ಇದೇ ಥರ ಸೆಲೆಕ್ಷನ್ ಮಾಡ್ಕೊಂಡು ಬೇಕು ಒಡವೆ ಅಂತ ಕೂಡ ಮಾಡಿಕೊಡ್ತಾರೆ. ಇದು ಖಂಡಿತ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಆ ಒಂದು ಅಂಗಡಿಯಲ್ಲಿ ನನಗೆ ಇಷ್ಟ ಆಗಿರೋದ್ರಿಂದ ಹೇಳ್ತಿದ್ದೀನಿ. ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆದರೆ ಒಡವೆ ಕೂಡ ತರಿಸ್ಕೊಡ್ತಾರೆ, ತೊಗೊಬೋದು. ಹಾಗೂ ಈ ಒಂದು ವಿಡಿಯೋನು ಕೂಡ ನೀವು ಅದೇ ವಿಡಿಯೋ ಅಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.